ಬಿಡದಿ ಫೈಟು ತಾರಕಕ್ಕೇರಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಎಚ್.ಸಿ. ಬಾಲಕೃಷ್ಣ ಅವರು ಕೌಂಟರ್ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಬಗ್ಗೆ ನಾವು ಮಾತನಾಡುವಂಥದ್ದು ಬೇಡ, ಕುಮಾರಸ್ವಾಮಿ ಅವರ ಬಗ್ಗೆ ಕೇಳಿದ್ರೆ ಅವ್ರ ಬಗ್ಗೆ ಮಾತನಾಡೋದೇ ಬೇಡ ರೀ, ಪಾಪ ಅವರು ಏನು ಬೇಕಾದರೂ ಕೂಡ ಹೇಳ್ಕೊಳ್ಳಿ, ಅವರು ಅಧಿಕಾರದಲ್ಲಿ ಇದ್ದಾಗಲೇ ಇದನ್ನು ಆದೇಶ ಮಾಡಿದ್ರು, ಆ ಸಂದರ್ಭದಲ್ಲೇ ಅವರು ಅದನ್ನು ರದ್ದು ಮಾಡಬೇಕಾಗಿತ್ತು. ಈಗ ಡಿ.ಕೆ.ಶಿ. ಅವರ ಮೇಲೆ ಗೂಬೆ ಕೂರಿಸುವಂತಹ ಕೆಲಸನ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಸಿಎಂ ಆದ ಮೇಲೆ ಎಚ್.ಡಿ.ಕೆ. ಅವರು ಆಕ್ಟಿವ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರು ಕಿಡಿಕಾರಿದ್ದಾರೆ. ಹೇಳ್ಕೊಳ್ಳಿ ಬಿಡಿ ಸರ್, ಅವರು ಮಾಡೋ ಸಂದರ್ಭದಲ್ಲಿ ಅವರೇ ಇದ್ರಲ್ಲ ಸರ್ ಅಧಿಕಾರದಲ್ಲಿ, ಅವರಿಗೆ ಪೆನ್ನು ಪೇಪರ್ ಇತ್ತಲ್ಲ ಸರ್, ಅವಾಗ ಮಾಡ್ಬೋದಾಗಿತ್ತು. ಅವಾಗ ಮಾಡದೆ ಡಿ.ಕೆ. ಶಿವಕುಮಾರ್ ಅವ್ರ ಮೇಲೆ ಗೂಬೆ ಕುಂಡಿಸ್ಬೇಕು ಅಂತಕ್ಕಂಥ ವಿಚಾರವಾಗಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ಮೇಲೆ ಭಾಳ ಆಕ್ಟಿವ್ ಆಗ್ಬಿಟ್ಟವ್ರೆ. ಪಾಪ ಅವ್ರು ಏನೇನೋ ಹೇಳ್ಕೊಳ್ಳಿ ಬಿಡಿ ಸರ್, ಅವರು ಮಾಡೋ ಸಂದರ್ಭದಲ್ಲಿ ಅವರೇ ಇದ್ರಲ್ಲ ಸರ್ ಅಧಿಕಾರದಲ್ಲಿ, ಅವರಿಗೆ ಪೆನ್ನು ಪೇಪರ್ ಇತ್ತಲ್ಲ ಸರ್, ಅವಾಗ ಮಾಡ್ಬೋದಾಗಿತ್ತು. ಅವಾಗ ಮಾಡದೆ ಡಿ.ಕೆ. ಶಿವಕುಮಾರ್ ಅವ್ರ ಮೇಲೆ ಗೂಬೆ ಕುಂಡಿಸ್ಬೇಕು ಅಂತಕ್ಕಂಥ ವಿಚಾರವಾಗಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ಮೇಲೆ ಭಾಳ ಆಕ್ಟಿವ್ ಆಗ್ಬಿಟ್ಟವ್ರೆ. ಪಾಪ ಅವ್ರು ಏನೇನೋ ಹೇಳ್ಕೊಳ್ಳಿ ಬಿಡಿ ಸರ್. ಇದು ಎಚ್.ಸಿ. ಬಾಲಕೃಷ್ಣ ಅವರು ಹೇಳಿದಂತಹ ಮಾತುಗಳು. ನೋಡಿ, ಇದನ್ನು ಆರಂಭ ಮಾಡಿದ್ದು ಡಿ.ಕೆ. ಶಿವಕುಮಾರ್ ಅವರಲ್ಲ, ಆರಂಭ ಮಾಡಿದ್ದೇ ಕುಮಾರಸ್ವಾಮಿ ಅವರು. ಹಾಗಿದ್ದ ಮೇಲೆ ಅದಕ್ಕೆ ಫುಲ್ ಸ್ಟಾಪ್ ಇಡುವಂತಹ ಕೆಲಸವನ್ನು ಕೂಡ ಕುಮಾರಸ್ವಾಮಿ ಅವರು ಮಾಡಿ ಹೋಗಬೇಕಾಗಿತ್ತು. ಆದರೆ ಇವರು ಆ್ಯಕ್ಟಿವ್ ಆಗಿರೋದು ಯಾವಾಗ? ಇವರು ಆ್ಯಕ್ಟಿವ್ ಆಗಿರೋದು ಯಾವಾಗ ಡಿ.ಕೆ. ಶಿವಕುಮಾರ್ ಅವರು ಸಿ.ಎಂ ಆಗ್ತಾರೆ, ಆಗ ಕೌಂಟರ್ ಕೊಡೋದಕ್ಕೆ ಆರಂಭ ಮಾಡ್ತಾರೆ, ಆಗ ಅವರು ರಾಜ್ಯ ರಾಜಕಾರಣದಲ್ಲಿ ಆ್ಯಕ್ಟಿವ್ ಆಗ್ತಾರೆ, ಈ ಒಂದು ವಿಚಾರಕ್ಕೆ ಪಾದಯಾತ್ರೆ ಮಾಡ್ತಾರೆ. ಅಂದರೆ ಇದರಲ್ಲಿ ರಾಜಕೀಯ ಉದ್ದೇಶ ಇದೆ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ಒಂದು ಕಡೆ ಈಗ ಕುಮಾರಸ್ವಾಮಿ ಅವರ ವಿರುದ್ಧ ಕಿಡಿಕಾರಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಕುಮಾರಸ್ವಾಮಿ ಅವರು ಏನು ಈ ಹೋರಾಟ ಆರಂಭ ಮಾಡಿದ್ದಾರೆ, ಪಾದಯಾತ್ರೆ ಆರಂಭ ಮಾಡಿದ್ದಾರೆ, ಅದಕ್ಕೆ ಪ್ಯಾರಲಲ್ ಆಗಿ, ಅದಕ್ಕೆ ಸರಿಸಮವಾಗಿ ಮತ್ತೊಂದು ಪಾದಯಾತ್ರೆ ಆರಂಭ ಮಾಡೋದಕ್ಕೆ ಎಚ್.ಸಿ. ಬಾಲಕೃಷ್ಣ ಅವರು ನಿರ್ಧಾರ ಮಾಡಿದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಏನು ಹೈಕಮಾಂಡ್ ನಾಯಕರು, ರಾಜ್ಯದ ಪ್ರಮುಖ ನಾಯಕರು ಯಾರಿದ್ದಾರೆ ಅವರ ಜೊತೆಯಲ್ಲಿ ಮಾತುಕತೆ ಕೂಡ ನಡೆಸ್ತಾ ಇದ್ದಾರೆ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಪಾದಯಾತ್ರೆ ಆರಂಭ ಮಾಡ್ತೀವಿ, ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಈ ಮೂಲಕ ಕೌಂಟರ್ ಕೊಟ್ಟು ಅವರಿಗೆ ಲಗಾಮ್ ಹಾಕೋದಕ್ಕೆ ನಾವು ಮುಂದಾಗ್ತೀವಿ, ಅವರಿಗೆ ಕಡಿವಾಣ ಹಾಕೋದಕ್ಕೆ ಮುಂದಾಗ್ತೀವಿ ಅಂತ ತಮ್ಮ ನಾಯಕರ ಜೊತೆಯಲ್ಲಿ ಮಾತುಕತೆ ನಡೆಸ್ತಾ ಇದ್ದಾರೆ. ಆದರೆ ಇಲ್ಲಿ ಇದು ಕಾಂಗ್ರೆಸ್ಗೆ ತಿರುಗುವಾಣ ಆಗುತ್ತಾ ಅಥವಾ ಕಾಂಗ್ರೆಸ್ಗೆ ಇದು ಪ್ಲಸ್ ಪಾಯಿಂಟ್ ಆಗುತ್ತಾ, ಅದಕ್ಕೆ ಸರಿಸಮನಾಗಿ ಒಂದು ಹೋರಾಟವನ್ನು ರೂಪಿಸ್ತಾರಾ, ಅದನ್ನು ಕೂಡ ನೋಡಬೇಕಾಗತ್ತೆ.